ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ಏರಿಯಾ. ಪ್ರತಿನಿತ್ಯವೂ ಕೂಡ ಅಲ್ಲಿ ಲಕ್ಷಾಂತರ ಸಂಖ್ಯೆಯ ವೆಹಿಕಲ್ಗಳು ಓಡಾಡುತ್ತೆ. ಈಗ ಅದೇ ಏರಿಯಾದಲ್ಲಿ ಅದೇ ರಸ್ತೆಯಲ್ಲಿ ಜನ ಬಿಬಿಎಂಪಿ ಮತ್ತು ಜಲಮಂಡಳಿಯ ಎಡವಟ್ಟಿನಿಂದ ಪ್ರಾಣವನ್ನು ಅಂಗೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಯಾಕಾಗಿ? ಅಷ್ಟಕ್ಕೂ ಆ ಏರಿಯಾ ಆದರೂ ಯಾವುದು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ವೈಟ್ ಟ್ಯಾಪಿಂಗ್ ಕಾಮಗಾರಿ ವೇಳೆ ನಿರ್ಲಕ್ಷ್ಯ, ಮುಂಜಾಗ್ರತೆ ಮರೆತ ಜಲಮಂಡಳಿ ಬಿಬಿಎಂಪಿ. ಕೊಂಚ ಯಾಮಾರಿದ್ರು ಸವಾರರು ಯಮನ ಅತಿಥಿ. ಹೌದು, ಬೆಂಗಳೂರಿನ ರಾಜ್ಕುಮಾರ್ ರಸ್ತೆಯಲ್ಲಿ ಬಿಬಿಎಂಪಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡುತ್ತಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭಕ್ಕೂ ಮುನ್ನ ಜಲಮಂಡಳಿ ಪೈಪ್ಲೈನ್ ಅಳವಡಿಕೆ ಮಾಡುತ್ತಿದೆ. ಇದಕ್ಕಾಗಿ ರಸ್ತೆಯಲ್ಲಿ 1 ಕಿಲೋಮೀಟರ್ ದೂರಕ್ಕೂ ಹೆಚ್ಚು ರಸ್ತೆ ಅಗೆದಿದೆ. ಆದರೆ ಕಾಮಗಾರಿ ವೇಳೆ ಸವಾರರಿಗೆ ತೊಂದರೆಯಾಗದಂತೆ ಕೈಗೊಳ್ಳಬೇಕಾದ ಯಾವುದೇ ಕ್ರಮಕ್ಕೂ ಗುತ್ತಿಗೆದಾರ ಮುಂದಾಗಿಲ್ಲ. ಪರಿಣಾಮ ಇಡೀ ರಸ್ತೆಯಲ್ಲಿ ಭಾರಿ ಆಳಗಳಿದ್ದು ಯಾವುದೇ ವಾಹನ ಕೊಂಚ ಹಾದಿ ತಪ್ಪಿದ್ರು ದೊಡ್ಡ ಅವಾಂತರಕ್ಕೆ ಒಳಗಾಗಬೇಕಾಗುತ್ತದೆ. ಯಾವುದೇ ಇಲಾಖೆ ಕಾಮಗಾರಿಗಳನ್ನ ಮಾಡಬೇಕಾದ್ರೆ ಅವ್ರದೇ ಆದಂತ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು. ಇದು ರಾಜ್ಕುಮಾರ್ ರಸ್ತೆ ಬೆಂಗಳೂರಿನ ಪ್ರಮುಖ ರಸ್ತೆ ಕೂಡ ಹೌದು. ಇಲ್ಲಿಂದ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಬಿಬಿಎಂಪಿ ಆರಂಭ ಮಾಡಿದೆ. ಅದಕ್ಕೂ ಮುನ್ನ ಜಲಮಂಡಳಿ ಅವರು ಅದಕ್ಕೆ ವೈಟ್ ಟ್ಯಾಪಿಂಗ್ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ಪೈಪ್ ಗಳನ್ನ ಹೂಳುವಂತ ಕೆಲಸ, ಡ್ರೈನೇಜ್ ಪೈಪ್ ಗಳೇನಿದ್ವು ಅವೆಲ್ಲವನ್ನ ಹೂಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಇಡೀ ರಾಜ್ಕುಮಾರ್ ರಸ್ತೆಯಲ್ಲಿ ಒಂದೇ ಒಂದು ಕಡೆ ಸೇಫ್ಟಿ ಮೆಜರ್ಸ್ ಗಳನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಚೂರು ಮುಂದಾಗಿಲ್ಲ. ಗಮನಿಸ್ತಾ ಇದ್ರಿ, ರಾಜ್ಕುಮಾರ್ ರಸ್ತೆ ಅಪ್ ಟು ನಾವು ನವರಂಗ್ ಸಿಗ್ನಲ್ ಇಂದ ನೇರವಾಗಿ ಲೂಲುಮಲ್ ಕಡೆಗೆ ಹೋಗುವಂತಹ ಎಂಡ್ ರೋಡ್ ಏನಿದೆ ಅಲ್ಲಿ ತನಕವೂ ಕೂಡ ಇದೇ ರೀತಿಯಾದಂತಹ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಈ ರೀತಿಯಾಗಿ ನಡೀತಾ ಇದ್ರು ಕೂಡ ರಸ್ತೆ ಇಕ್ಕಲಗಳಲ್ಲಿ ಸೇಫ್ಟಿ ಮೆಜರ್ಸ್ ಅನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡಿಲ್ಲ. ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಾಮಗಾರಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ವಾಹನ ಸವಾರರಿಗೆ ಅದ್ರ ಸ್ಪಷ್ಟವಾಗಿ ಗೊತ್ತಾಗಬೇಕು. ಜೊತೆಗೆ ಅವರು ಕಾಮಗಾರಿ ನಡೀತಾ ಇರುವಂತಹ ಹಂಚಿನಲ್ಲಿ ಹೋಗಬೇಕಾದ್ರೆ ಡ್ರೈನೇಜ್ ಗಳಿಗೆ ಓಪನ್ ಆಗಿರುವಂತಹ ಗುಂಡಿಗಳಿಗೆ ಬೀಳುವಂತ ಸಾಧ್ಯತೆ ಇದೆ. ನೋಡಿ, ಅವರು ಎಂತ ಡೇಂಜರಸ್ ಪ್ರದೇಶದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವಾಗ ಏನ್ ಬೇಕಿದ್ರು ಆಗಬಹುದು ಅನ್ನುವಂತ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ತಡೆ ಗೋಡೆಗಳು ಅಂದ್ರೆ ತಾತ್ಕಾಲಿಕವಾಗಿ ಬ್ಯಾರಿಕೇಡ್ ಗಳನ್ನ ಸೈಡಿಗೆ ಹಾಕಿ ಕಾಮಗಾರಿ ಆಗ್ತಾ ಇದೆ ಎನ್ನುವಂತ ಒಂದಷ್ಟು ಸೂಚನೆಗಳನ್ನ ನೀಡುವಂತ ಕೆಲಸವನ್ನ ಬಿಬಿಎಂಪಿ ಜಲಮಂಡಳಿ ಮಾಡಬೇಕಿತ್ತು. ಬಟ್ ಆದ್ರೆ ಅದು ಯಾವುದನ್ನೂ ಕೂಡ ಮಾಡದೆ ಬಿಟ್ಟಿದೆ. ಇದೇ ಕಾರಣಕ್ಕಾಗಿ 2-3 ದಿನದ ಹಿಂದಷ್ಟೇ ಯುವಕನೊಬ್ಬ ಬಿದ್ದು ಗಂಭೀರವಾಗಿ ಗಾಯಗೊಂಡು ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾನೆ. ಈ ಬಗ್ಗೆ ಘಟನೆ ಆದ್ಮೇಲೂ ಕೂಡ ಸಂಬಂಧಪಟ್ಟಂತ ಇಲಾಖೆಗಳು ಎಚ್ಚೆತ್ತುಕೊಂಡಿಲ್ಲ. ನಿಜಕ್ಕೂ ಬೇಸರದ ಸಂಗತಿ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ನಿಮ್ಗೆ ಕಣ್ಣಿಗೆ ಕಾಣುವಷ್ಟು ದೂರ ಅಂದ್ರೆ ಕ್ಯಾಮ್ರಾದ ಕಣ್ಣಿಗೆ ಎಲ್ಲಿ ತನಕ ಕ್ಯಾಮ್ರಾದ ಕಣ್ಣು ಹೋಗ್ತಾ ಇದೆ ಅಷ್ಟು ದೂರದವರೆಗೂ ಕೂಡ ಇದೇ ರೀತಿಯಾಗಿ ನಮಗೆ ಕಾಣ ಸಿಗ್ತಾ ಇದೆ. ಅಟ್ಲೀಸ್ಟ್ ಕೆಲವೊಂದಷ್ಟು ಮೆಜರ್ಸ್ ಗಳನ್ನಾದ್ರೂ ತೆಗೆದುಕೊಳ್ಬೇಕಿತ್ತು. ಬ್ಯಾರಿಕೇಡ್ ಗಳನ್ನ ಹಾಕಿ ಈ ಕಡೆ ಕಾಮಗಾರಿ ನಡೀತಾ ಇದೆ, ಈ ಭಾಗಕ್ಕೆ ಯಾರು ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಬೇಕಿತ್ತು. ಮಳೆಗಾಲ ಬೇರೆ ಇದೆ, ಎಲ್ಲಿ ಗುಂಡಿ ಇದೆ ಎಲ್ಲಿ ರಸ್ತೆ ಇದೆ ಎನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಒಮ್ಮೆ ರಾತ್ರಿ ವೇಳೆಯಲ್ಲಿ ಬಂದಂತ ವಾಹನ ಸವಾರರು ಕೊಂಚ ಯಾಮಾರಿದ್ರು ಈ ಪ್ರಮಾಣದ ದೊಡ್ಡ ಗುಂಡಿಗಳಿಗೆ ಬೀಳ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಭಾರಿ ಗಾತ್ರದ ಹಳ್ಳ ಇರುವ ಪ್ರದೇಶಗಳಲ್ಲಿ ಕನಿಷ್ಠ ಬ್ಯಾರಿಕೇಡ್ ಹಾಕಿ ಮುನ್ನೆಚ್ಚರಿಕೆಯನ್ನಾದ್ರೂ ತೆಗೆದುಕೊಳ್ಳಬೇಕಿತ್ತು. ಆದ್ರೆ ಯಾವುದೇ ಕ್ರಮಗಳಿಗೆ ಮುಂದಾಗಿಲ್ಲ. ಮಳೆಗಾಲ ಇರುವ ಕಾರಣ ದ್ವಿಚಕ್ರ ಸವಾರರು ರಸ್ತೆಯಲ್ಲಿ ಸ್ವಲ್ಪ ಆಯ ತಪ್ಪಿದ್ರು ನೇರ ದೊಡ್ಡ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಯಾವುದೇ ಕಾಮಗಾರಿ ವೇಳೆ ಆದ್ರೂ ಜನರ ಸುರಕ್ಷತೆ ಅತಿ ಮುಖ್ಯ. ಅದನ್ನೇ ಮರೆತಿರೋದು ನಿಜಕ್ಕೂ ವಿಪರ್ಯಾಸ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸರಿಪಡಿಸಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.